ಕೈಕೊಟ್ಟಿರುವಂತದ್ದು ಮುಂಗಾರು ಮಾನ್ಸೂನ್ ಮಾರುತ ಮೈಸೂರು ಜಿಲ್ಲೆಯಲ್ಲಿ ಮನೆ ಮಾಡಿದ ಆತಂಕ. ನಾಟ್ ಓನ್ಲಿ ಮೈಸೂರು ಜಿಲ್ಲೆ, ಕೆಆರ್ಎಸ್ ಡ್ಯಾಮ್ ಮಂಡ್ಯದಲ್ಲಿದೆ ಅಲ್ವಾ, ಅದರ ಸುತ್ತಮುತ್ತ ಇರುವಂತ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆತಂಕನೇ ಇದು. ಮುಂಗಾರು ಕೊರತೆ ಎದುರಾಗಲಿದೆ ಆಪತ್ತು. ಜೂನ್ ತಿಂಗಳಲ್ಲಿ ಜಿಲ್ಲೆಯಲ್ಲಿ 56% ಮಳೆ ಕೊರತೆ ಎದುರಾಗಿದೆ ಮೈಸೂರಿನಲ್ಲಿ. ರೈತರ ಬೆಳೆಗಳಿಗೆ ಹರಿತಾ ಇಲ್ಲ ಮುಂಗಾರು ಮಳೆ. ಪರ್ಯಾಯ ಬೆಳೆ ಪದ್ಧತಿ ಅನುಸರಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಪರ್ಯಾಯ ಬೆಳೆಯ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಅದಕ್ಕಾದ್ರೂ ನೀರು ಬೇಕಲ್ಲ, ಅದಕ್ಕೂ ಇಲ್ಲ. ಬರಿದಾಗಿರುವಂಥದ್ದು ಡ್ಯಾಮ್ಗಳು, ನಾಲೆಗಳಿಗೆ ಹರಿತಾ ಇಲ್ಲ ನೀರು. ಭತ್ತ ಕಬ್ಬು ಬದಲು ರಾಗಿ ಜೋಳವನ್ನ ಬೆಳಿಲಿಕ್ಕೆ ಸೂಚನೆಯನ್ನ ಕೊಡಲಾಗ್ತದೆ ಕೃಷಿ ಇಲಾಖೆಯಿಂದ. ರೈತರಿಗೆ ಕೃಷಿ ಇಲಾಖೆಯಿಂದ ಸೂಚನೆಯನ್ನ ನೀಡಲಾಗ್ತಾ ಇದೆ. ರೈತ ಬಾಂಧವರಿಗೆ ಮೈಸೂರು ಜಿಲ್ಲೆ ಕೃಷಿ ಜಂಟಿ ನಿರ್ದೇಶಕ ರವಿ ಅವರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಬೇರೆ ಆಪ್ಷನ್ ಇಲ್ಲ, ಮಳೆ ಆಗ್ತಾ ಇಲ್ಲ, ರಾಗಿ ಜೋಳವನ್ನ ಬೆಳಿರಿ, ಕಬ್ಬು ಬೇಡ, ಭತ್ತ ಬೇಡ ಅನ್ನುವಂತ ಸೂಚನೆ. ಯಾಕೆಂದ್ರೆ ಅದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ, ಇದಕ್ಕೆ ಕಡಿಮೆ ನೀರು ಬೇಕು. ಸೊ ಹೀಗಾಗಿ ಆಲ್ಟರ್ನೇಟಿವ್ ಆಗಿ ಮುಂಗಾರಿನ ಸಂದರ್ಭದಲ್ಲಿ ಪರ್ಯಾಯ ಬೆಳೆಗಳನ್ನ ಬೆಳಿರಿ ಅನ್ನುವಂತ ಸಲಹೆಗಳನ್ನ ಕೊಡಲಾಗ್ತದೆ, ಸೂಚನೆಗಳನ್ನ ಕೊಡಲಾಗ್ತದೆ. ಅಲ್ಲಿ ಪ್ರಮುಖವಾಗಿ ನಮ್ಮ ಪೂರ್ವ ಮುಂಗಾರು ಏನಿತ್ತು, ಪೂರ್ವ ಮುಂಗಾರು ಅಂದರೆ ಮಾರ್ಚ್ ಏಪ್ರಿಲ್ ಮೇ ಅಂತೀವಿ, ಅದು ಕೊರತೆ ಇದೆ. ಪೂರ್ವ ಮುಂಗಾರು ಕೂಡ ಕೊರತೆ ಇದೆ. ಈಗ ನಾವು ತಿಂಗಳುವಾರು ಹೇಳೋದಾದರೆ ಏಪ್ರಿಲ್ ಮಾಹೆನಲ್ಲಿ 85% ಕೊರತೆ ಇದೆ, ಮೇ ಮಾಹೆನಲ್ಲಿ 23% ಕೊರತೆ ಇದೆ. ಈಗ ಜೂನಲ್ಲಿ ಇವತ್ತು ನೆನ್ನೆವರೆಗೆ 56% ಕೊರತೆ ಇದೆ. ಸೊ ಒಟ್ಟಾರೆ ಮಳೆ ಕೊರತೆ ಇದೆ. ಫೋರ್ಕಾಸ್ಟ್ ಪ್ರಕಾರ ಇವನ್ ಈಗ ಒಂದು 2-3 ದಿವಸದಲ್ಲಿ ಮಳೆ ಬರ್ತದೆ ಅಂತ ಹೇಳಿದ್ದಾರೆ. ಮತ್ತು ಜುಲೈನಲ್ಲಿ ಮತ್ತೆ ಡ್ರೈ ಸ್ಪೆಲ್ಸ್ ಬರ್ತದೆ ಅಂತ ಹೇಳಿದ್ದಾರೆ, ಒಣ ಶುಷ್ಕ ವಾತಾವರಣ ಇರ್ತದೆ ಅಂತ. ಅದಕ್ಕೆ ಡ್ಯಾಮ್ಗಳಿಗೆ ನೀರು ಬರದೇ ಇರೋದ್ರಿಂದ ರೈತರು ಈಗ ರಾಗಿ ಬೆಳೆಯೋದ್ರಲ್ಲೇ ತಪ್ಪಿಲ್ಲ. ರಾಗಿ ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಅದನ್ನು ಬೆಳೆಯೋದು ಬಹಳ ಉತ್ತಮ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇದೀವಲ್ಲ, ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಡ್ಯಾಮ್ಗಳಾಗಿರುವಂತಹ ಹಾರಂಗಿ, ಕಬಿನಿ, ಹೇಮಾವತಿ, ಕೆಆರ್ಎಸ್ ಎಲ್ಲವೂ ಕೂಡ ಆಲ್ಮೋಸ್ಟ್ ಕಡಿಮೆ ನೀರಿರುವಂಥದ್ದು. ಈ ಸಂದರ್ಭದಲ್ಲಿ ರೈತರಿಗೆ ಮತ್ತೆ ಕುಡಿಯುವ ನೀರಿಗೂ ಕೂಡ ಆ ಭಾಗದಲ್ಲಿ ಯಾವ ರೀತಿಯಾದಂಥ ಒಂದು ಹಾಹಾಕಾರ ಎದುರಾಗುವಂಥ ಚಾನ್ಸಸ್ ಇದೆ? ಕೃಷಿ ಇಲಾಖೆ ಅಧಿಕಾರಿಗಳು ಅಲ್ಲಿರುವಂಥ ರೈತರನ್ನ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪೃಥ್ವಿ, ಏನು ಹಳೆ ಮೈಸೂರು ಭಾಗದ ಕೆಆರ್ಎಸ್, ಕಬಿನಿ, ಹಾರಂಗಿ, ಹೇಮಾವತಿ ಎಲ್ಲ ಜಲಾಶಯಗಳಲ್ಲೂ ಕೂಡ ಬಹುತೇಕವಾಗಿ ಡ್ಯಾಮ್ ಖಾಲಿ ಇರುವಂಥದ್ದು. ಪೂರ್ವ ಮುಂಗಾರು ಬಹುತೇಕ ಕೈ ಕೊಟ್ಟಿರುವಂಥದ್ದು. ಇನ್ನು ಈಗಾಗಲೇ ಮುಂಗಾರು ಮಳೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು ಸಹ ಮಳೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ 56% ಮಳೆಯ ಕೊರತೆ ಆಗಿದೆ ಅಂತೇಳಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ರವಿ ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಬಹುತೇಕವಾಗಿ ಮಂಡ್ಯ, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ಹಿನ್ನೆಲೆಯಲ್ಲಿ ಈ ಬಾರಿ ಭತ್ತ ಹಾಗೂ ಕಬ್ಬನ್ನು ಬೆಳೆಯೋದನ್ನು ಕೈಬಿಟ್ಟು ದ್ವಿದಳ ಧಾನ್ಯಗಳಾದ ಏನು ರಾಗಿ ಇರ್ಬೋದು, ಜೋಳ ಇರ್ಬೋದು, ಅಲಸಂದೆ, ಉದ್ದು ಈ ರೀತಿಯ ಧಾನ್ಯಗಳನ್ನು ಬೆಳೀರಿ. ಯಾಕಂತ ಹೇಳಿದ್ರೆ ಈಗಾಗಲೇ ಮಳೆ ಕೈ ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ಕೂಡ ಮಳೆ ಅಭಾವ ಉಂಟಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಿದೆ. ಆ ನಿಟ್ಟಿನಲ್ಲಿ ಭತ್ತವನ್ನು ಸಂಪೂರ್ಣವಾಗಿ ಬೆಳೆಯೋದನ್ನು ಕೈ ಬಿಟ್ಟು ದ್ವಿದಳ ಧಾನ್ಯಗಳನ್ನ ಬೆಳೀರಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಕಳೆದ ಬಾರಿ ಇಷ್ಟೊತ್ತಾಗಲೇ ಕೆಆರ್ಎಸ್ ಡ್ಯಾಮ್ ಇರ್ಬೋದು, ಕಬಿನಿ ಡ್ಯಾಮ್ ಇರ್ಬೋದು, ಎರಡೂ ಕೂಡ ತುಂಬಿ ತುಳುಕ್ತಾ ಇತ್ತು. ಬಾಗಿನ ಅರ್ಪಣೆ ಮಾಡಲಿಕ್ಕೆ ಡೇಟನ್ನು ಕೂಡ ಫಿಕ್ಸ್ ಮಾಡ್ಕೊಳ್ಳಲಾಗಿತ್ತು. ಆದರೆ ಈಗ ಇವತ್ತು ಏನು ಕೆಆರ್ಎಸ್ ಡ್ಯಾಮ್ ತುಂಬಬೇಕು ಅಂತ ಹೇಳಿದ್ರೆ ತಲಕಾವೇರಿ ಭಾಗದಲ್ಲಿ, ಮಡಿಕೇರಿ ಭಾಗದಲ್ಲಿ ಮಳೆ ಆಗಬೇಕು, ಅಲ್ಲೂ ಸಹ ಮಳೆ ಆಗ್ತಾ ಇಲ್ಲ. ಇನ್ನು ಕಬಿನಿ ಡ್ಯಾಮ್ ತುಂಬಬೇಕು ಅಂತ ಹೇಳಿದ್ರೆ ಕೇರಳದ ವಯನಾಡು ಭಾಗ ಹಾಗೂ ಕಬಿನಿ ಕೊಳದಲ್ಲಿ ಮಳೆ ಆಗಬೇಕು, ಅಲ್ಲೂ ಸಹ ಮಳೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡ್ಯಾಮ್ಗಳಿಗೆ ಬರುವಂಥ ಒಳ ಹರಿವು ಏನಿದೆ ಅದು ಸಂಪೂರ್ಣವಾಗಿ ಕೇವಲ 500 ಕ್ಯೂಸೆಕ್ಸ್ 1000 ಕ್ಯೂಸೆಕ್ಸ್ನಲ್ಲಿ ಇರುವಂಥದ್ದು. ಈಗಾಗಲೇ ಏನು ಕಾಲುವೆಗಳಿಗೆ ಹಾಗೂ ನದಿಯ ಮುಖಾಂತರ ನೀರನ್ನು ಹರಿಸೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಾಗಿದ್ದು, ಡ್ಯಾಮ್ನಲ್ಲೇ ನೀರಿಲ್ಲ. ಇನ್ನು ರೈತರ ಬೆಳೆಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಳೆ ಅಭಾವ ಉಂಟಾದರೆ ಬೆಂಗಳೂರು, ಮಂಡ್ಯ ಸೇರಿದಂತೆ ಹಾಸನ, ಚಾಮರಾಜನಗರ, ಮೈಸೂರು ಭಾಗಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಸಮಸ್ಯೆಗಳು ಒಂದು ಕಡೆ ಇದೆ. ಮತ್ತೊಂದು ಕಡೆ ರೈತರು ಭತ್ತವನ್ನು ಹಾಕಿ, ಅಂದರೆ ಈಗಾಗಲೇ ನಾಟಿ ಮಾಡುವ ಕಾಲ, ಯಾವುದೇ ಕಾರಣಕ್ಕೂ ಕೂಡ ನಾಟಿಯನ್ನು ಮಾಡ್ಕೋಬೇಡಿ. ಈಗಾಗಲೇ ಮಳೆ ಕೊಡ್ತಾ ಇದೆ, ಕಾಲುವೆಗಳಲ್ಲಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೆಯಿರಿ. ಒಂದಷ್ಟು ಮಳೆ ಬಿದ್ದರೆ ಅದು ತಡೆಯುವ ಶಕ್ತಿ ಇದೆ. ಅದೇ ನಿಮಗೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಎದುರಾಗೋದಿಲ್ಲ ಅನ್ನುವ ಸಲಹೆ ಸೂಚನೆಗಳನ್ನ ಏನು ಕೃಷಿ ಇಲಾಖೆ ಕೊಟ್ಟಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.